ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ವಿಶ್ರಾಂತ್ಯುಪದೇಶ ಎಂಬ 21ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಶ್ರೀರಾಮನಿಗೆ ಮಂಡಪೋಪಾಖ್ಯಾನವನ್ನು ಹೇಳುತ್ತಾ ಹೇಗೆ ಈ ಜಗತ್ತು ಸಂಪೂರ್ಣವಾಗಿ ನಮ್ಮ ಚಿದಾಕಾಶದಲ್ಲಿ ಇರುವ ಭ್ರಮೆ ಒಂದು ರೀತಿಯ ಕನಸಿನಂತೆ ಎಂಬುದನ್ನು ವಿವರಿಸುತ್ತಿರುವರು. ಆ ಮಂಡಪೋಪಾಖ್ಯಾನದಲ್ಲಿ ರಾಜನ ಪತ್ನಿಯಾದ ಲೀಲೆಯು ರಾಜನು ತನ್ನ ಚಿತ್ತಾಕಾಶದಲ್ಲಿಯೇ ಇನ್ನೂ ಇರುವುದನ್ನು, ಅಲ್ಲಿಯೇ ರಾಜ್ಯಭಾರ ಮಾಡುತ್ತಿರುವುದನ್ನು ಹಾಗೂ ಆತನ ಆಸ್ಥಾನಿಕರೆಲ್ಲರೂ ಇಲ್ಲಿಯೇ ಈ ಜಗತ್ತಿನಲ್ಲಿಯೇ ಇರುವುದನ್ನು ಗಮನಿಸಿ ತಾನು ರಾಜನ ಮರಣಾನಂತರದ ಸ್ಥಿತಿಯನ್ನು ಹೇಗೆ ಚಿತ್ತಾಕಾಶದಲ್ಲಿ ಸಮಾಧಿಯಲ್ಲಿ ನೋಡಿದೆನೋ ಅದೇ ರೀತಿ ನಾನು ಈಗ ಇರುವ ಜಗತ್ತು ಕೂಡ ಆ ರೀತಿಯ ಕನಸೆ ಎಂದು ಕೇಳಿದಾಗ ವಸಿಷ್ಠರು ಆ ಕಥೆಯನ್ನು, ಅಂದರೆ ಕ್ಷಮಿಸಿ, ಸರಸ್ವತಿ ದೇವಿಯು ಈ ಕಥೆಯನ್ನು ಆ ಲೀಲೆಗೆ ಹೇಳುತ್ತಿರುವಳು. ಆ ಸರಸ್ವತಿ ದೇವಿಯು ಹೇಳುತ್ತಾಳೆ, ನೀನೂ ಸಹ ಬ್ರಾಹ್ಮಣನೊಬ್ಬನ ಪತ್ನಿಯಾಗಿದ್ದು ಆ ಬ್ರಾಹ್ಮಣನೊಂದಿಗೆ ಸಂತೋಷದಿಂದ ಜೀವನ ಮಾಡುತ್ತಾ ಆ ಬ್ರಾಹ್ಮಣನು ದೇಹವನ್ನು ತೊರೆದಾಗ ಆತನ ದೇಹವು ನಿನ್ನ ಮನೆಯಲ್ಲೇ ಇರಬೇಕೆಂದು ಕೇಳಿಕೊಂಡಿದ್ದೆ. ಆ ನಂತರ ನೀನೂ ಮರಣವನ್ನು ಹೊಂದಿ ನಿನ್ನ ಗಂಡನ ಜೊತೆಯಲ್ಲಿ ಸೇರಿದೆ. ಆ ಬ್ರಾಹ್ಮಣನು, ಅಂದರೆ ಯಾರು ಹಿಂದೆ ಈ ಲೀಲೆಯ ಪತ್ನಿಯಾಗಿದ್ದನೋ ಆತನು ಅರಸನ ಭೋಗ ಭಾಗ್ಯಗಳನ್ನು ಬಯಸಿದುದರಿಂದ ಅವನೇ ಪದ್ಮರಾಜನಾಗಿರುವನು. ಯಾವುದರಲ್ಲಿ ಎಂದರೆ ಆ ಸತ್ತು ಹೋದ ಬ್ರಾಹ್ಮಣನ ಜೀವದ ಚಿದಾಕಾಶದಲ್ಲಿ ಈ ಪದ್ಮರಾಜನು ರಾಜ್ಯಭಾರವನ್ನು ಮಾಡುತ್ತಿರುವನು. ಅಲ್ಲಿಯೇ ನೀನು ಅದೇ ಬ್ರಾಹ್ಮಣನ ಪತ್ನಿಯಾಗಿ ಲೀಲೆ ಎಂಬ ಹೆಸರಿನಿಂದ ಆತನೊಡನೆ ಜನ್ಮವನ್ನು ಮಾಡುತ್ತಿರುವೆ. ಆದ್ದರಿಂದ ಈಗ ನೀವು ಇರುವ ಈ ಪ್ರಪಂಚವೂ ಕೂಡ, ಅಂದರೆ ಪದ್ಮರಾಜ ಲೀಲೆಯಾಗಿ ನೀವು ಇರುವ ಪ್ರಪಂಚವೂ ಕೂಡ ಒಂದು ರೀತಿಯಲ್ಲಿ ಆ ಬ್ರಾಹ್ಮಣನ ಚಿತ್ತಾಕಾಶದಲ್ಲಿ, ಯಾವ ಬ್ರಾಹ್ಮಣನು ತನ್ನ ಚಿತ್ತಾಕಾಶದಲ್ಲಿ ಅರಸನಾಗಿ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಿದ್ದನೋ, ಯಾವಾತನ ಪತ್ನಿಯು, ಆ ಬ್ರಾಹ್ಮಣನ ಪತ್ನಿಯು ಈಗ ಆತನ ರಾಣಿಯಾಗಿ ಅಲ್ಲಿ ಜೊತೆಗೂಡಿದಳು, ಅವರೇ ಪದ್ಮನೆಂಬ ರಾಜ ಮತ್ತು ಲೀಲೆ ಎಂಬ ಹೆಸರಿನ ರಾಣಿಯಾಗಿದ್ದಾರೆ. ಆ ಬ್ರಾಹ್ಮಣನು ತನ್ನ ದೇಹವನ್ನು ತೊರೆದು 8 ದಿನಗಳಾಗಿದ್ದರೂ ಆತನ ಜೀವವು ಅದೇ ಮನೆಯಲ್ಲಿದ್ದು, ಅಂದರೆ ಅವರ ಹಿಂದಿನ ಅದೇ ಮನೆಯಲ್ಲಿದ್ದು ಆ ಬ್ರಾಹ್ಮಣನ ಪತ್ನಿ ಕೇಳಿಕೊಂಡಂತೆಯೇ ಅದರಲ್ಲೇ ಅವನ ಚಿತ್ತಾಕಾಶದಲ್ಲಿ ಆತ ಅರಸನಾಗಿದ್ದಾನೆ. ಅಂದರೆ ಬ್ರಾಹ್ಮಣನ ಜಗತ್ತು, ಅರಸನ ಜಗತ್ತು ಒಂದರೊಳಗೊಂದು ಸೃಷ್ಟಿಯಾಗಿರುವುದು ಆ ಚಿತ್ತಾಕಾಶದಲ್ಲಿ. ಅದು ದೇಶಾತೀತವಾಗಿರುವಂತೆ ಕಾಲಾತೀತವೂ ಆಗಿದೆ. ಏಕೆಂದರೆ ಬ್ರಾಹ್ಮಣನು ದೇಹ ತೊರೆದು 8 ದಿನಗಳಾಗಿದ್ದರೂ ಅಷ್ಟರೊಳಗೆ ಪದ್ಮರಾಜನು ಲೀಲೆಯು ದೀರ್ಘಕಾಲದ ತಮ್ಮ ಸಂಸಾರವನ್ನೇ ಮುಗಿಸಿದ್ದಾರೆ. ಆದ್ದರಿಂದಲೇ ಚಿತ್ತಾಕಾಶದಲ್ಲಿರುವ ಈ ಜಗತ್ತೆಂಬುದು ಧೂಳಿನ ಕಣಕ್ಕಿಂತಲೂ ಸಣ್ಣದೆಂದು ಹೇಳಿದ್ದುದು. ಚಿತ್ತಾಕಾಶವು ಘನವಾಗುವುದರಿಂದ ಮತ್ತು ಖಂಡವಾಗುವುದರಿಂದಲೇ ಸಂಸಾರವಾಗುವುದು, ಈ ಜಗತ್ತು ಆಗುವುದು ಎಂದು ಸರಸ್ವತಿ ದೇವಿಯು ಹೇಳುತ್ತಿರುವಳು. ಮುಂದುವರಿದು ದೇವಿಯು ಹೇಳುತ್ತಾಳೆ, ರೆಪ್ಪೆ ಬಿಡುತ್ತಿದ್ದ ಹಾಗೆಯೇ ರೂಪಗಳೆಲ್ಲವೂ ಕಣ್ಣಿಗೆ ಕಾಣಿಸುವಂತೆ, ಮೃತಿ ಮೋಹವು ಕಳೆಯುತ್ತಿದ್ದ ಹಾಗೆಯೇ ಅನೇಕಾನೇಕ ಜಗತ್ತುಗಳು ಕಾಣಿಸುವವು. ಆ ಅನಂತ ಜಗತ್ತುಗಳು ದಿಕ್ಕು, ಕಾಲ, ಕಾರ್ಯ, ಆಕಾಶ, ಧರ್ಮ, ಕರ್ಮಮಯಗಳಾಗಿ ಕಲ್ಪಾಂತದವರೆಗೂ ಸ್ಥಿರವಾಗಿ ಇರುವಂತೆ ತೋರುವವು. ಆ ಅನಂತ ಜಗತ್ತುಗಳಲ್ಲಿ ತಾನು ಯಾವುದನ್ನು ಅನುಭವಿಸದಿದ್ದರೂ, ಯಾವುದನ್ನು ನೋಡದಿದ್ದರೂ ಅದೆಲ್ಲವೂ ತನಗೆ ಆಗಿದೆ ಎಂಬ ಸ್ಮೃತಿಯು ಸ್ವಪ್ನದಲ್ಲಿ ಕಾಣುವ ಸ್ವಮರಣದಂತೆ ತತ್ಕ್ಷಣವೇ ಬರುವುದು. ಇದೆಲ್ಲವೂ ಅನಂತವಾದ ಭ್ರಾಂತಿಯು ವ್ಯೋಮದಲ್ಲಿ ಬೆಳಗುವುದು. ನಿರಾಧಾರವಾದ ಜಗನ್ನಾಮಕವಾದ ಈ ನಗರಿಯು ಕಲ್ಪನಾತ್ಮಕವು. ಇದು ಜಗತ್ತು, ಇದು ಸೃಷ್ಟಿ ಎಂಬ ಸ್ಮೃತಿಯು ವಿಜೃಂಭಿಸುವುದು. ದೇಶಕಾಲ ರೂಪ ಭ್ರಮವೇ ಅದು. ಜ್ಞಪ್ತಿಯು ಅಂದರೆ ಸ್ಮೃತಿಯು ಅನುಭೂತ ಸ್ಮೃತಿ, ಅನನುಭೂತ ಸ್ಮೃತಿ ಎಂದು 2 ವಿಧವು. ಇದಕ್ಕೆ ಪೂರ್ವ ಕಾರಣವು ಯಾವುದೂ ಬೇಕಿಲ್ಲ. ಚಿದ್ರೂಪವೇ ಹೀಗೆ ಸ್ಮೃತಿಯಾಗಿ ಪ್ರವರ್ತಿಸುವುದು. ಅನನುಭೂತ ಅಂದರೆ ವಿಷಯದಲ್ಲಿಯೂ ಅನುಭೂತವಾಗಿದೆ ಎಂಬ ಜ್ಞಾನವು ಹುಟ್ಟುವುದು. ಸ್ವಪ್ನ ಭ್ರಮಾದಿಗಳಲ್ಲಿ ಇನ್ನೊಬ್ಬನ ತಂದೆಯನ್ನು ತನ್ನ ತಂದೆ ಎಂದುಕೊಳ್ಳುವಂತಹ ವಿಪರೀತ ಸ್ಮೃತಿ ಇದು. ಸ್ಮೃತಿಯು ತನ್ನ ಸ್ಮೃತಿತಾ ರೂಪವನ್ನು ಬಿಟ್ಟು ಅನುಭೂತ ವಿಷಯ ವಾಸನಾ ಸ್ವರೂಪವನ್ನು ಬಿಟ್ಟು ಪ್ರತಿಭಾ ಮಾತ್ರವಾಗಿ
ಪ್ರಥಮ ಸೃಷ್ಟಿಯಲ್ಲಿದ್ದು ಅನಂತ ವಾಸನಾ ಸಹಿತವಾಗುವುದು. ಜೀವನಿಗೆ ಮರಣ ಮೋಹದೊಡನೆ ಸ್ಮೃತಿಯು ಬರುವುದು, ಅಂದರೆ ಮರಣವಾಯಿತು ಎಂಬ ಭಾಸದೊಡನೆ ಸ್ಮೃತಿಯು ಬರುವುದು. ಸ್ಮೃತಿಯಲ್ಲಿ ನಿರ್ವಾಸನಾ ಸ್ಮೃತಿಯೊಂದು, ಸವಾಸನಾ ಸ್ಮೃತಿಯೊಂದು. ಪ್ರಥಮ ಸೃಷ್ಟಿಯಲ್ಲಿ ಅದು ನಿರ್ವಾಸನಾ ಸ್ಮೃತಿಯಾಗಿದ್ದು, ದ್ವಿತೀಯ ಸೃಷ್ಟಿಯಲ್ಲಿ ಸವಾಸನವಾಗುವುದು. ಅಂದರೆ ಹಿಂದಿನ ಒಂದು ಯಾವ ಜನ್ಮವೆಂದು ಹೇಳುತ್ತೇವೋ ಅಥವಾ ಹಿಂದಿನ ಒಂದು ಜೀವನವೆಂದು ಹೇಳುತ್ತೇವೋ ಅಲ್ಲಿನ ಕರ್ಮಗಳ ವಾಸನೆಗಳು ಕೂಡ ಒಂದುಗೂಡಿಕೊಳ್ಳುತ್ತವೆ. ಸೃಷ್ಟಿಯ ಆರಂಭದಲ್ಲಿ ಮಾತ್ರವೇ ಅದು ನಿರ್ವಾಸನಾ ಸ್ಮೃತಿಯಾಗಿದ್ದು, ನಂತರದಲ್ಲಿ ದ್ವಿತೀಯ ಸೃಷ್ಟಿಯಲ್ಲಿ ಎರಡನೇ ಬಾರಿ ಆತ ಮರಣ ಹೊಂದಿ ಹುಟ್ಟಿದ ಭಾವಕ್ಕೆ ಒಳಗಾದಾಗ ಅದು ಸವಾಸನವಾಗುವುದು. ತ್ರಿಭುವನಾದಿಯಾದ ಈ ದೃಶ್ಯವು ಕೆಲವರ ಸ್ಮೃತಿಯಲ್ಲಿ ಅನುಭೂತವಾಗಿ, ಕೆಲವರ ಸ್ಮೃತಿಯಲ್ಲಿ ಅನನುಭೂತವಾಗಿ ಇರುವುದು. ಕೆಲವರಲ್ಲಿ ಅದು ವಿಷಯಕ್ಕೆ ಸಂಬಂಧಿಸಿದಂತೆ ಆ ಸ್ಮೃತಿಯು ಉಳಿದುಕೊಂಡಿದ್ದರೆ, ಕೆಲವರಲ್ಲಿ ಅದು ಕಳೆದು ಹೋಗಿರುವುದು. ಈ ಜಗದಾದಿ ಭಾವನೆಯು ಸ್ಮೃತಿ ಇಲ್ಲದಿದ್ದರೂ ಕೇವಲ ಕೆಲವು ಚಿದಣುಗಳಿಗೆ ಪ್ರಜೇಶತ್ವವು ಕಾಕತಾಳೀಯವಾಗಿ ಬರುವುದು. ವಿಶ್ವದ ಅತ್ಯಂತ ವಿಸ್ಮೃತಿಯೇ ಮೋಕ್ಷವು. ಆ ಅತ್ಯಂತ ವಿಸ್ಮೃತಿಯಲ್ಲಿ ಈಪ್ಸಿತ ಅನೀಪ್ಸಿತಗಳು ಯಾರದೂ ಇಲ್ಲ. ಈ ಅತ್ಯಂತ ವಿಸ್ಮೃತಿಯು ಇದುವರೆಗೆ ಹೇಳಿದ ನಿರ್ವಾಸನಾ ಸ್ಮೃತಿಯು ವಿಜಾತೀಯಗಳು. ಎರಡನೆಯದು ಅಜಿತ ಪುತ್ರಕ ಜಾಲ ಸ್ತಂಭರೂಪವಾದುದು. ಅಂದರೆ ಆ ಸ್ತಂಭದಲ್ಲಿ ಪುತ್ರಿಕೆಯನ್ನು ಇನ್ನೂ ಕೆತ್ತಿರುವುದಿಲ್ಲ, ಆ ರೂಪವಾದುದು. ಮೊದಲನೆಯದು ಅದಕ್ಕೂ ವಿರುದ್ಧವಾದುದು. ಏಕೆಂದರೆ ಆರಂಭದ ಮೊದಲ ಸೃಷ್ಟಿಯಲ್ಲಿ ಯಾವುದೂ ಇರುವುದಿಲ್ಲ. ಏಕೆಂದರೆ ಅದಕ್ಕೆ ಪೂರ್ವವಾದ ಸೃಷ್ಟಿಯೇ ಇರುವುದಿಲ್ಲವಾದ್ದರಿಂದ, ಅದಕ್ಕೆ ಪೂರ್ವವಾದಂತಹ ಜೀವನವೇ ಇಲ್ಲವಾದುದರಿಂದ ಆಗ ಯಾವುದೂ ಇರುವುದಿಲ್ಲ. ಆದರೆ ಮುಕ್ತಿಯನ್ನು ಪಡೆದ ನಂತರ ಯಾವ ಕರ್ಮಗಳಿಗೂ ಬಂಧನಾಗದೆ ಹೋಗಿರುವುದರಿಂದ ಎಲ್ಲ ಕರ್ಮ ಬಂಧಗಳು ಕಳಚಿ ಹೋಗಿರುತ್ತವೆ. ಇಲ್ಲಿ ಗಮನಿಸಬೇಕು ವ್ಯತ್ಯಾಸವೆಂದರೆ, ಪ್ರಾರಂಭದ ಸೃಷ್ಟಿಯಲ್ಲಿ ಪೂರ್ವ ಕರ್ಮವೇ ಇರುವುದಿಲ್ಲ. ಆದರೆ ಆನಂತರ, ಅಂದರೆ ಮುಕ್ತಿಯ ನಂತರದ ಸೃಷ್ಟಿಯಲ್ಲಿ ಕರ್ಮಗಳಾವುದಕ್ಕೂ ಅಂಟಿಕೊಂಡಿರುವುದಿಲ್ಲ. ಕಾರಣ ಎರಡೂ ಕೂಡ ಯಾವ ಕಾರಣವೂ ಇಲ್ಲದೆ ಆಗುವಂತಹ ಜೀವನ, ಜನ್ಮವೆಂದು ಬೇಕಾದರೂ ಹೇಳಬಹುದು. ಎರಡೂ ಕೂಡ ಪೂರ್ವ ಕಾರಣವೇ ಇಲ್ಲದೆ ಹೋಗಿರುತ್ತದೆ. ಆದರೆ ಮೊದಲ ಸೃಷ್ಟಿಯಲ್ಲಿ ಪೂರ್ವ ಜೀವನವೇ ಇರುವುದಿಲ್ಲ. ಮುಕ್ತನಾದ ನಂತರ ಪೂರ್ವ ಜೀವನಗಳಿದ್ದರೂ ಅದರಿಂದ ಕರ್ಮ ಬಂಧಗಳು ಇರುವುದಿಲ್ಲ. ಸ್ಮೃತಿಯು ಅತ್ಯಂತಾಭಾವವಾಗುವವರೆಗೂ ಅಹಂತ ಇದಂತ ರೂಪವಾದ, ಅಂದರೆ ಸ್ಮೃತಿಯು ಸಂಪೂರ್ಣವಾಗಿ ಇಲ್ಲವಾಗುವವರೆಗೂ, ಎಲ್ಲ ಪೂರ್ವಜನ್ಮಗಳ ಕರ್ಮ ಬಂಧದಿಂದ ಕಳಚಿಕೊಳ್ಳುವವರೆಗೂ ಅಹಂತ ನಾನು, ಇದಂತ ಇದು ರೂಪವಾದ ಈ ಸಂಸಾರದಿಂದ ವಿಮುಕ್ತವಾಗುವಿಕೆಯು ಬರುವುದಿಲ್ಲ. ಆ ವಿಮುಕ್ತತೆಯು ಮುಂದೆ ಹುಟ್ಟು ಸಾವುಗಳನ್ನು ಕೊಡುವುದಿಲ್ಲ. ಅಂದರೆ ಮುಂದೆ ಮತ್ತೊಮ್ಮೆ ಆ ಮರಣದ ಮೋಹಕ್ಕೆ, ಹುಟ್ಟುತ್ತಿರುವೆ ಎಂಬ ಮೋಹಕ್ಕೆ ಒಳಗಾಗುವುದಿಲ್ಲ. ಸರ್ಪ ಎಂಬ ಶಬ್ದದ ಅರ್ಥವು ಹಗ್ಗದಲ್ಲಿ ಸಂಭವವಿಲ್ಲವಾದರೂ ಸರ್ಪ ಭ್ರಾಂತಿಯು ಬರುವುದುಂಟು. ಹಗ್ಗದಲ್ಲಿ ಸರ್ಪವಿರುವುದಿಲ್ಲ, ಆದರೆ ಹಗ್ಗದಲ್ಲಿ ಸರ್ಪವಿದೆಯೇನೋ ಎಂಬ ಭ್ರಾಂತಿ, ಹಗ್ಗದ ಬದಲಿಗೆ ಅಲ್ಲಿ ಸರ್ಪವೇ ಇದೆ ಎಂಬ ಭ್ರಾಂತಿ. ಆ ಭ್ರಾಂತಿಯು ವಿಚಾರದಿಂದ ಶಾಂತವಾದರೂ ಅದು ಮತ್ತೆ ಬರದಂತೆ ಬಿಟ್ಟಿಲ್ಲದೆ ಶಾಂತಿಯಾಗುವುದಿಲ್ಲ. ಅರ್ಧ ಶಾಂತವಾದರೂ ಅದು ಶಾಂತವಾದಂತಲ್ಲ, ಅದು ಮತ್ತೊಮ್ಮೆ ಬರುವುದುಂಟು. ಬುದ್ಧಿವಂತರಲ್ಲದವರಿಗೆ ಒಂದು ಪಿಶಾಚವೋ ಶಾಂತವಾಗುತ್ತಲೂ ಇನ್ನೊಂದು ಪಿಶಾಚವೋ ಕಾಣಿಸಿಕೊಳ್ಳುವಂತೆಯೇ ಇದು. ಆದ್ದರಿಂದ ಅರ್ಧ ಶಾಂತವಾಗುವುದು, ಅರ್ಧ ಭ್ರಮೆ ಕಳೆದುಕೊಳ್ಳುವುದು, ಸ್ವಲ್ಪ ಭ್ರಮೆ ಕಳೆದುಕೊಳ್ಳುವುದು ಎಂದೇನಿಲ್ಲ. ಸಂಪೂರ್ಣವಾಗಿ ಎಲ್ಲ ಕರ್ಮಬಂಧಗಳಿಂದಲೂ ಮುಕ್ತನಾಗಬೇಕು. ಯಾವುದು ಇಲ್ಲಿ ತೋರಿದಂತೆ ಇರುವುದೋ ಅದು ಕಾರಣವಿಲ್ಲದೆಯೇ ಹೀಗೆ ಕಾಣುವುದು ಎಂಬುದು ವಿದ್ವನ್ಮತವು. ಈ ಸಂಸಾರವು ರೂಢಮೂಲವು, ಪರಸತ್ಯವು ಎಂಬ ನಿಶ್ಚಯವು ಅವಿದ್ವಾಂಸರದು. ಈ ಸಂಸಾರವು ರೂಢಿಯಿಂದಲೇ ಬಂದಿರುವಂತಹದು, ಸಂಸಾರವು ಜಗತ್ತು ಎಲ್ಲೆಡೆ ಇರುವಂತಹದು ಎಂಬುದು ಅವಿದ್ವಾಂಸರು, ಮೂರ್ಖರಿಂದ ಆಗಿರುವಂತಹದ್ದು, ಅವರ ವಾದದಲ್ಲಿ ತೊಡಗಿರುವಂತಹದ್ದು. ಆದ್ದರಿಂದ ಯಾವುದು ಇಲ್ಲಿ ತೋರುವುದೋ ಅದು ಕಾರಣವಿಲ್ಲದೆಯೇ ಹೀಗೆ ಕಾಣುವುದು ಎಂಬುದನ್ನು ವಿದ್ವಾಂಸರು ಅರಿತುಕೊಂಡಿರುತ್ತಾರೆ. ಇಷ್ಟೆಲ್ಲ ದೇವಿಯಿಂದ ಕೇಳಿದ ನಂತರ ಲೀಲೆಯು ಮಾತನಾಡುತ್ತಾಳೆ. ಬ್ರಾಹ್ಮಣಿ ರೂಪವಾದ ಸರ್ಗವು ಸವಾಸನಾ ಸ್ಮೃತಿ ಇಲ್ಲದೆ ಹೇಗೆ ಬಂತು? ಅಂದರೆ
ಈ ಲೀಲೆ ಮತ್ತು ಪದ್ಮರಾಜ ತಮ್ಮ ಹಿಂದಿನ ಒಂದು ಜೀವನದಲ್ಲಿ ಅವರೇ ಬ್ರಾಹ್ಮಣಿ ಆಗಿದ್ದರಲ್ಲ, ಆ ಬ್ರಾಹ್ಮಣಿ ರೂಪವಾದ ಸರ್ಗವು ಇಲ್ಲಿ ಜನ್ಮವೆಂಬುದರ ಬದಲಿಗೆ ಆ ಜೀವನವು ಸವಾಸನ ಸ್ಮೃತಿ ಇಲ್ಲದೆ ಹೇಗೆ ಬಂದಿತು ಎಂದು ಕೇಳಿದಾಗ ದೇವಿಯು ಹೇಳುತ್ತಾಳೆ, ಆ ಬ್ರಾಹ್ಮಣಿ ಸರ್ಗಕ್ಕೆ ಪಿತಾಮಹ ಸ್ಮೃತಿಯೇ ಕಾರಣವು. ಆ ಪಿತಾಮಹ ಸ್ಮೃತಿಗೆ ಪೂರ್ವ ವಾಸನೆಯು ಒಂದು ಇರುವುದಿಲ್ಲ. ಅಂದರೆ ಇಲ್ಲಿ ಪಿತಾಮಹನ ಸ್ಮೃತಿಯ ಕಾರಣ ಅಂದರೆ ಸೃಷ್ಟಿಯ ಆದಿಯಲ್ಲಿ ಅಂದರೆ ಮೊದಲ ಸರ್ಗ ಆರಂಭವಾಗುವಾಗ, ಮೊದಲ ಜೀವನ ಆರಂಭವಾಗುವಾಗ ಅದರ ಹಿಂದಿನ ಸಂಪೂರ್ಣ ಸೃಷ್ಟಿಯು ಪ್ರಳಯ ಕಾಲದಲ್ಲಿ ಲಯವಾಗಿ ಹೋಗಿರುತ್ತದೆ. ಆದ್ದರಿಂದ ಆ ಚಿದಾಕಾಶದಲ್ಲಿ ಯಾವ ಸ್ಮೃತಿಯೂ ಇರುವುದೇ ಇಲ್ಲ, ಚಿದಾಕಾಶವೇ ಇರುವುದಿಲ್ಲ. ಹಾಗಿರುವಾಗ ಮೊದಲ ಸರ್ಗ ಹೇಗೆ ಆರಂಭವಾಗುತ್ತದೆ? ಏಕೆಂದರೆ ಅದಕ್ಕೆ ಪೂರ್ವ ಕಾರಣವೇ ಇಲ್ಲವಲ್ಲ. ಯಾವ ಕಾರಣವೂ ಇಲ್ಲದೆ ಇರುವಾಗ ಅದು ಹೇಗೆ ಆರಂಭವಾಗುತ್ತದೆ ಎಂದರೆ ಪಿತಾಮಹನ ಸ್ಮೃತಿಯಿಂದ, ಪಿತಾಮಹನ ಸ್ಮೃತಿಕೋಶದಲ್ಲಿ ಮೊದಲ ಸರ್ಗ ಆರಂಭವಾಗುತ್ತದೆ. ಆದ್ದರಿಂದಲೇ ಬ್ರಹ್ಮನ ಮಾನಸ ಪುತ್ರರು ಎಂದು ಹೇಳುವುದು. ಅವರ ಪಿತಾಮಹನ ಮಾನಸ ಚಿತ್ತಾಕಾಶದಲ್ಲಿ ಮೊದಲ ಸ್ಮೃತಿಯಿಂದ ಮೊದಲ ಜೀವನ ಆರಂಭವಾಗುತ್ತದೆ. ಆನಂತರ ಅದರೊಳಗೆ ನಮ್ಮದೇ ಚಿದಾಕಾಶದ ಸ್ಮೃತಿಯಲ್ಲಿ ಮತ್ತೊಂದು ಜೀವನ, ಅದರ ಚಿದಾಕಾಶದ ಸ್ಮೃತಿಯಲ್ಲಿ ಮತ್ತೊಂದು ಜೀವನ. ಹೀಗೆ ನಾವು ಯಾವುದನ್ನು ಜನ್ಮಗಳೆಂದುಕೊಂಡಿದ್ದೇವೋ ಈ ರೀತಿ ಸರ್ಗಾನುಸರ್ಗವಾಗಿ ಮೇಲೆ ಮೇಲೆ ಅವರು ಬೇರೆ ಬೇರೆ ರೀತಿಯಾದಂತಹ ಜೀವನವನ್ನು ಅನುಭವಿಸುತ್ತಾರೆ ಭ್ರಮೆಯಲ್ಲಿ. ಇದು ಅಂದರೆ ಮೊದಲನೆಯ ಕನಸು ಎಲ್ಲಿಂದ ಶುರುವಾಯಿತು ಎಂದರೆ ಪಿತಾಮಹನ ಸ್ಮೃತಿಯಿಂದ ಮೊದಲನೆಯ ಕನಸು ಶುರುವಾಯಿತು. ಆನಂತರ ಅದರೊಳಗೊಂದಾಗಿ ಮುಂದುವರಿಯುತ್ತಲೇ ಇರುತ್ತದೆ. ಸಹಜಾವಸ್ಥೆಯಲ್ಲಿದ್ದ ಬ್ರಹ್ಮಚೈತನ್ಯವೇ ಚತುರ್ಮುಖನಾಗುವುದರಿಂದ ಅವನಿಗಿಂತ ಪೂರ್ವವಾದ ಯಾವುದೂ ಇಲ್ಲವಾದುದರಿಂದ ಆಗ ಸ್ಮರಣೀಯವೆಂಬುದೇ ಇಲ್ಲ. ಅಂದರೆ ಬ್ರಹ್ಮಚೈತನ್ಯವೇ, ಏಕೆಂದರೆ ವಾದ ಮಾಡುವುದಾದರೆ ಮೊದಲ ಸ್ಮೃತಿಯು ಪಿತಾಮಹನ ಸ್ಮೃತಿಯಿಂದಲೇ ಆರಂಭವಾಗುತ್ತದೆ. ಮೊದಲ ಜೀವನ, ಮೊದಲ ಸರ್ಗ ಪಿತಾಮಹನ ಸ್ಮೃತಿಯಿಂದಲೇ ಆರಂಭವಾಗುತ್ತದೆ ಎಂದರೆ ಪಿತಾಮಹನ ಸರ್ಗ ಎಲ್ಲಿಂದ ಆರಂಭವಾಯಿತು ಎಂದರೆ ಅದು ಸಹಜಾವಸ್ಥೆಯಲ್ಲಿ ಇದ್ದ ಬ್ರಹ್ಮ ಚೈತನ್ಯವೇ ತಾನೇ ಚತುರ್ಮುಖನಾಗುವುದರಿಂದ ಅಲ್ಲಿ ಯಾವ ಚಿದಾಕಾಶದ ಪ್ರಶ್ನೆಯೇ ಬರುವುದಿಲ್ಲ. ಆ ಬ್ರಹ್ಮಚೈತನ್ಯವು ಯಾವಾಗಲೂ ಇರುವಂತಹುದು. ಅಲ್ಲಿಯೇ ಮೊದಲಿಗೆ ಚತುರ್ಮುಖನು ಚಿತ್ತಾಕಾಶದಲ್ಲಿ ಅಂದರೆ ಆ ಬ್ರಹ್ಮಚೈತನ್ಯದಲ್ಲಿ ಸೃಷ್ಟಿಯಾಗುತ್ತಾನೆ. ಆತನ ಮಾನಸದಲ್ಲಿ ಇತರ ಎಲ್ಲ ಜೀವಿಗಳ ಮೊದಲ ಸೃಷ್ಟಿಯಾಗುತ್ತದೆ. ಆನಂತರದಲ್ಲಿ ಅವರವರ ಚಿತ್ತಾಕಾಶದಲ್ಲಿ ಅವರವರು ಮತ್ತೆ ಪುನಃ ಜನ್ಮಾದಿಗಳನ್ನು ಸೃಷ್ಟಿಸಿಕೊಳ್ಳುತ್ತಾ ಹೋಗುತ್ತಾರೆ. ನಾನು ಇದ್ದೆನು, ಇನ್ನೊಬ್ಬ ಪ್ರಜೇಶ್ವರನು ಇದ್ದನು ಎಂಬ ಒಂದು ಅನನುಭೂತ ವಿಷಯ ಸ್ಮೃತಿಯು ಆ ಬ್ರಹ್ಮನಿಗೆ ಕಾಕತಾಳೀಯವಾಗಿಯೇ ಬರುವುದು. ಹೀಗೆ ಲೋಕವು ಸೃಷ್ಟಿಯಾಗಿರಲು ಯಾವುದು ಯಾವಾಗಲೂ ಎಲ್ಲೂ ಹುಟ್ಟಿತು ಎಂಬುದಿಲ್ಲ. ಕೇವಲ ಚಿದ್ವ್ಯೋಮವು ಮಾತ್ರ ತಾನೇ ತಾನಾಗಿ ಇರುವುದು. ಈ ಎರಡು ವಿಧವಾದ ಸ್ಮೃತಿಗೂ ಬ್ರಹ್ಮವೇ ಕಾರಣವು. ಚಿದಂಬರದಲ್ಲಿ ಕಾರ್ಯಕಾರಣಗಳೆಂಬ ದ್ವೈತ ಭಾವವು ಒಂದಕ್ಕೆ ಸಲ್ಲುವುದು. ಆ ಚಿತ್ತಿನ ಆಕಾಶದಲ್ಲಿ, ಚಿದಾಕಾಶದಲ್ಲಿ, ಅದನ್ನೇ ಚಿದಂಬರ ಎಂದು ಹೇಳುತ್ತಿರುವುದು. ಆ ಚಿದಾಕಾಶದಲ್ಲಿ ಕಾರ್ಯಕಾರಣಗಳು ಎಂಬ ದ್ವೈತ ಭಾವವು ಒಂದಕ್ಕೆ ಸಲ್ಲುವುದು. ಕಾರ್ಯವೂ ಕಾರಣವು ಭಿನ್ನಯಿಸುವವು ಎಂಬುದು ಸಹಕಾರಿ ಕಾರಣಗಳಿಂದ. ಆ ಸಹಕಾರಿ ಕಾರಣಗಳು ಇಲ್ಲದಿರಲು ಕಾರ್ಯಕಾರಣಗಳೆರಡೂ ಒಂದೇ ಆಗಿರುವುದರಿಂದ ಕಾರಣವಾದ ಬ್ರಹ್ಮವೇ ಮುಂದೆ ಕಾರ್ಯವಾದ ಜಗತ್ತಾಗಿರುವುದು ಎಂಬುದು ಹೋಗುವುದಿಲ್ಲ. ಮಹಾಚಿತ್ತಿನ ರೂಪವೇ ನೀನು, ಸ್ಮೃತಿಯೇ ವೇದನವು, ಸ್ಮೃತಿಯೇ ತಿಳಿಯುವಿಕೆಯು. ಅದರಿಂದ ಕಾರ್ಯಕಾರಣ ಎಂಬುದು ಕೇವಲ ಶಬ್ದವೇ ಹೊರತು ವಾಸ್ತವವಲ್ಲ. ಹೀಗೆ ದೃಶ್ಯವೆಂಬ ಯಾವುದು ಹೊಸದಾಗಿ ಹುಟ್ಟಿತು ಎನ್ನುವುದಿಲ್ಲ. ಇರುವುದೆಲ್ಲ ಚಿತ್ತು ಒಂದೇ. ಜಗತ್ತು ಮೊದಲಾದವೆಲ್ಲ ಚಿದಾಕಾಶವೇ. ಎಲ್ಲ ಜಗತ್ತು ಚಿತ್ತಿನಲ್ಲೇ ಹುಟ್ಟಿರುವುದು, ಚಿದಂಬರದಲ್ಲಿ, ಚಿದಾಕಾಶದಲ್ಲಿ. ಚಿದಾಕಾಶವೇ ಕೇವಲ ತನ್ನಲ್ಲಿ ತಾನೇ ಇರುವುದು. ಈಗ ಲೀಲೆಯು ಕೇಳುತ್ತಾಳೆ, ದೇವಿ, ನೀನು ನನಗೆ ಉತ್ತಮವಾದ ದೃಷ್ಟಿಯನ್ನು ಕೊಟ್ಟೆ. ಜಗತ್ತಿನ ರೂಪ ಸೌಭಾಗ್ಯಗಳನ್ನು ಪ್ರಾತಃ ಕಾಲದ ಬೆಳಕಿನಿಂದ ಕಾಣುವಂತೆ
ಜಗದಾದಿ ದೃಶ್ಯ ಸ್ವರೂಪವನ್ನು ನಾನು ಈ ದೃಷ್ಟಿಯಿಂದ ಕಂಡುಕೊಂಡೆನು. ಈಗ ನನಗೆ ಇನ್ನು ಈ ದೃಷ್ಟಿಯಲ್ಲಿ ಹೀಗೆ ನೋಡುವುದರಲ್ಲಿ ಅಭ್ಯಾಸವಿಲ್ಲವಾಗಿ ನಾನಿನ್ನೂ ಪರಿಣತಳಾಗಿಲ್ಲ. ಅದರಿಂದ ನನಗಿರುವ ಈ ಕುತೂಹಲವನ್ನು ಪರಿಹರಿಸು. ನನಗಿನ್ನೂ ಪರಿಣಿತಿ ಬಂದಿಲ್ಲ, ಈಗೊಂದು ಕುತೂಹಲವಿದೆ. ಈ ಬ್ರಾಹ್ಮಣನು ಬ್ರಾಹ್ಮಣಿಯ ಸಹಿತನಾಗಿ ಎಲ್ಲಿ ಇದ್ದನೋ ಆ ಗಿರಿಗ್ರಾಮಕ್ಕೆ ನನ್ನನ್ನು ಕರೆದುಕೊಂಡು ಹೋಗು, ನಾನು ಅವನನ್ನು ನೋಡುವೆನು. ಆಗ ಶ್ರೀದೇವಿಯು ಹೇಳುತ್ತಾಳೆ, ಅಚೇತ್ಯ ಚಿದ್ರೂಪಮಯಿಯಾದ ಪರಮ ಪಾವನ ದೃಕ್ಕನ್ನು ಅವಲಂಬಿಸು. ಈ ಆಕಾರವನ್ನು ಬಿಟ್ಟು, ಅಂದರೆ ಯಾವ ನೀನು ರಾಣಿ ಎಂಬ ದೇಹದಲ್ಲಿ ಇರುವೆ ಎಂಬ ಭಾವದಲ್ಲಿ ಇದ್ದೀಯೋ ಆ ಆಕಾರವನ್ನು ಬಿಟ್ಟು ನೀನು ಅಮಲಳಾಗು. ಆಗ ನೀನು ನಭಸ್ಥಿತವಾಗಿರುವ ವ್ಯೋಮಸ್ವರೂಪನಾದ ಆ ಬ್ರಾಹ್ಮಣನನ್ನು ನಿಸ್ಸಂದೇಹವಾಗಿ ಪಡೆಯುವೆ, ನೋಡುವೆ. ಭೂಮಿಯ ಮೇಲೆ ನಿಂತಿರುವ ನರನು ಸ್ವಸಂಕಲ್ಪದಿಂದ ಗಗನದಲ್ಲಿರುವ ನಗರವನ್ನು ಮುಟ್ಟುವನಲ್ಲವೇ? ನಾವು ಪರಮ ದೃಕ್ಕನ್ನು ಅವಲಂಬಿಸಿದರೆ ಯಾವ ಅಡ್ಡಿಯೂ ಇಲ್ಲದೆ ಆ ಸರ್ಗವನ್ನು ನೋಡುವೆವು. ಹಾಗೆ ಆ ಸರ್ಗವನ್ನು ನೋಡಲು ಈ ದೇಹವೇ ಒಂದು ದೊಡ್ಡ ಅಡ್ಡಿಯು. ಏಕೆಂದರೆ ಈ ದೇಹದಲ್ಲಿ ನಾನು ಇರುವೆ ಎಂಬ ಭಾವ ಎಲ್ಲಿಯವರೆಗೆ ಇರುತ್ತದೆಯೋ ಹಾಗಿರುವಾಗ ಪೂರ್ವ ಸರ್ಗಕ್ಕೆ ಹೋಗಲು ಹೇಗೆ ಸಾಧ್ಯ? ಹೇಗೆ ಪಶ್ಚಾತ್ ಸ್ವರ್ಗಕ್ಕೂ ನಂತರದ ಸರ್ಗಕ್ಕೂ ಹೋಗಲು ಸಾಧ್ಯವಿಲ್ಲವೋ? ಅಂದರೆ ಆ ಲೀಲೆಯು ತನ್ನ ನಿರ್ವಿಕಲ್ಪ ಸಮಾಧಿಯಲ್ಲಿ ತನ್ನ ಚಿತ್ತಾಕಾಶದಲ್ಲಿ ಮಾತ್ರವೇ ಆ ರಾಜನು ಯಾವ ಸ್ಥಿತಿಯಲ್ಲಿರುವನು ಎಂದು ನೋಡಲು ಹೇಗೆ ಸಾಧ್ಯವಾಯಿತೋ ಅದಕ್ಕೂ ಕೂಡ ಆಕೆ ದೇಹವನ್ನು ಬಿಟ್ಟು ಸಮಾಧಿ ರೂಪದಿಂದ ವ್ಯೋಮ ರೂಪದಿಂದ ಹೋಗಬೇಕಾಯಿತು. ಹಾಗೆಯೇ ಪೂರ್ವಸ್ಥಿತಿ ಪೂರ್ವ ಸರ್ಗದಲ್ಲಿಯೂ ಆ ಬ್ರಾಹ್ಮಣನು ರಾಜನೇ ಹಿಂದಿನ ಸರ್ಗದಲ್ಲಿ ಬ್ರಾಹ್ಮಣನಾಗಿದ್ದನಲ್ಲ, ಅದನ್ನು ನೋಡಬೇಕಾದರೂ ಈ ದೇಹವನ್ನು ಬಿಟ್ಟು ವ್ಯೋಮ ರೂಪದಲ್ಲಿಯೇ ಅಲ್ಲಿಗೆ ಹೋಗಬೇಕಾಗುತ್ತದೆ. ಆದ್ದರಿಂದ ಲೀಲೆಯು ಹೇಳುತ್ತಾಳೆ, ಈ ದೇಹವಿರುವ ಹಾಗೆಯೇ, ಅಂದರೆ ಈ ದೇಹವನ್ನು ಮರೆಯದೆಯೇ ಇನ್ನೊಂದು ಜಗತ್ತಿಗೆ ಅದೇಕೆ ಹೋಗುವುದಕ್ಕೆ ಆಗುವುದಿಲ್ಲ ಎಂಬುದನ್ನು ನನ್ನಲ್ಲಿ ವಿಶೇಷ ಅನುಗ್ರಹ ಮಾಡಿ ಯುಕ್ತಿಯಿಂದ ಹೇಳು. ಆಗ ಶ್ರೀದೇವಿಯು ಹೇಳುತ್ತಾಳೆ, ಈ ಜಗತ್ತುಗಳೆಲ್ಲವೂ ಅಮೂರ್ತಗಳು, ಇವು ಮೂರ್ತಿಮಂತಗಳೆಂದು ಅಜ್ಞಾನ ವ್ಯವಹಾರವು. ಅಂದರೆ ಜಗತ್ತು ವಾಸ್ತವದಲ್ಲಿ ಇದೆ ಎಂಬುದು ಅಜ್ಞಾನದ ವ್ಯವಹಾರ. ಚಿನ್ನವನ್ನು ಉಂಗುರ ಮೊದಲಾದವುಗಳು ಎಂದು ನೀವು ತಿಳಿದುಕೊಳ್ಳುವುದಿಲ್ಲವೇ? ಅದರಂತೆ ಚಿನ್ನವು ಉಂಗುರವಾಗುವುದು ಸಾಧ್ಯವಿಲ್ಲ. ಉಂಗುರದೊಳಗೆ ಚಿನ್ನವಿದೆ, ಆದರೆ ಚಿನ್ನದೊಳಗೆ ಯಾವ ಉಂಗುರವೂ ಇಲ್ಲ. ಆದರೆ ಚಿನ್ನವನ್ನೇ ನಾವು ಉಂಗುರ ಮೊದಲಾದವುಗಳು ಎಂದು ತಿಳಿದುಕೊಳ್ಳುವಂತೆ ಜಗತ್ತು ಅಮೂರ್ತವಾದುದು. ಇರುವುದು ಬ್ರಹ್ಮವೊಂದೇ, ಚಿನ್ನವೊಂದೇ, ಅದರೊಳಗೆ ಯಾವ ಆಭರಣವೂ ಇಲ್ಲ. ಆ ಚಿನ್ನವನ್ನು ಕರಗಿಸಿ ಅಕ್ಕಸಾಲಿಯು ಅದರಿಂದ ಉಂಗುರವನ್ನಾಗಲಿ ಬೇರೆ ಆಭರಣವನ್ನಾಗಲಿ ಮಾಡುತ್ತಾನೆ. ಹಾಗೆಯೇ ನಮ್ಮ ಚಿದಾಕಾಶದಲ್ಲಿ ಜಗತ್ತು ಸೃಷ್ಟಿಯಾಗುತ್ತದೆ. ಆ ಜಗತ್ತು ಅಮೂರ್ತವಾದುದು, ವಾಸ್ತವದಲ್ಲಿ ಇಲ್ಲ. ವಾಸ್ತವದಲ್ಲಿ ಇರುವುದೆಲ್ಲವೂ ಬ್ರಹ್ಮವೊಂದೇ. ಚಿನ್ನವನ್ನು ಉಂಗುರ ಮಾಡಿದ್ದರೂ ಆ ಚಿನ್ನದಲ್ಲಿ ಉಂಗುರತ್ವವುಂಟೇನು? ಅದರಂತೆ ಜಗದ್ರೂಪವಾಗಿ ಕಾಣುವ ಬ್ರಹ್ಮದಲ್ಲಿ ಜಗತ್ ಎಂಬುದು ಇಲ್ಲ. ಬ್ರಹ್ಮವೇ ಜಗದಾಕಾಶವು. ಸಮುದ್ರದಲ್ಲಿಯೂ ಧೂಳಿಯೂ ಕಾಣಿಸುವುದುಂಟು, ಆದರೆ ಅದು ಭ್ರಾಂತಿ. ಬೇರೆ ಹಾಗೆಯೇ ಜಗತ್ತು ಬೇರೆಯೇ ಉಂಟು ಎಂಬುದು ಭ್ರಾಂತಿ. ಅಂದರೆ ಕೆಲವೊಮ್ಮೆ ಸಮುದ್ರದಲ್ಲಿ ಹೋಗುತ್ತಿರುವಾಗ ಮಂಜು ಮುಸುಕಿದಂತೆ, ಧೂಳು ಮುಸುಕಿದಂತೆ ಕಾಣುತ್ತದೆ. ಸಮುದ್ರದಲ್ಲಿ ಧೂಳು ಇರಲು ಸಾಧ್ಯವೇ? ಎಲ್ಲ ಕಡೆಯೂ ನೀರು ಇರುವಾಗ ಧೂಳು ಎಲ್ಲಿಂದ ಬರುತ್ತದೆ? ಆ ರೀತಿಯಾದ ಭ್ರಾಂತಿಯೇ ಜಗತ್ತು ಇದೆ ಎಂಬುದು. ಈ ಪ್ರಪಂಚವು ಮಿಥ್ಯಾ, ಬ್ರಹ್ಮವು ಸತ್ಯ. ಅಹಂ ಎಂಬುದಿದು ನಿಜವಾಗಿ ಅದ್ವಯ ಬ್ರಹ್ಮವೇ, ಎರಡಿಲ್ಲದ ಏಕಮಾತ್ರ ಬ್ರಹ್ಮವೇ. ಇದು ಸರಿಯೆನ್ನಲು ಪ್ರಮಾಣಗಳು, ವೇದಾಂತಗಳು, ಗುರುಗಳು ಮತ್ತು ಅನುಭವವು. ಬ್ರಹ್ಮವನ್ನು ನೋಡುವುದು ಬ್ರಹ್ಮವೇ, ಬ್ರಹ್ಮವನ್ನೇ ದೃಶ್ಯವನ್ನಾಗಿ ಮಾಡಿಕೊಂಡು ದ್ರಷ್ಟೃವಾಗಿ ನೋಡುತ್ತಿರುವುದು ಬ್ರಹ್ಮವೇ. ಆ ಬ್ರಹ್ಮವು ಬ್ರಹ್ಮವನ್ನೆಂತು ನೋಡುವುದು. ಸೃಷ್ಟಿ ಎಂಬ ಹೆಸರಿನಿಂದ ಹೀಗೆ ಪ್ರಸಿದ್ಧವಾಗಿರುವುದು. ಸೃಷ್ಟಿ ಎಂಬ ಹೆಸರಿನಿಂದಾಗಿ ಆ ಚಿದಾಕಾಶದಲ್ಲಿಯೇ ಬ್ರಹ್ಮವೇ ದೃಶ್ಯಮಯ ಜಗತ್ತಾಗಿ ಅದನ್ನು ದೃಷ್ಟೃವಾದ ಬ್ರಹ್ಮವೇ ನೋಡುತ್ತಿದೆ ಎಂಬ ಭಾವ ಉಂಟಾಗುವುದು. ಹೀಗೆ ಪ್ರಸಿದ್ಧವಾಗಿರುವುದು ಈ ಬ್ರಹ್ಮದ ಚಿತ್ ಸ್ವಭಾವವೇ. ಬ್ರಹ್ಮಕ್ಕೂ ಜಗತ್ತಿಗೂ
ಕಾರಣ ಕಾರ್ಯ ಸಂಬಂಧವಿಲ್ಲ, ಅಂದರೆ ಅಲ್ಲಿ ಯಾವ ಕಾರಣವೂ ಇಲ್ಲ, ಆ ಕಾರಣದಿಂದಾಗಿ ಕಾರ್ಯಮಯವಾದ ಜಗತ್ತು ಸಂಭವಿಸುತ್ತಿದೆ ಎಂಬುದೂ ಇಲ್ಲ. ಬ್ರಹ್ಮಕ್ಕೂ ಜಗತ್ತಿಗೂ ಈ ರೀತಿಯಾದ ಸಂಬಂಧವಿಲ್ಲ, ಏಕೆಂದರೆ ಅಲ್ಲಿ ಕಾರ್ಯಕಾರಣ ಭೇದವನ್ನು ತರುವ ಸಹಕಾರಿ ಕಾರಣಗಳು ಯಾವುವೂ ಇಲ್ಲ. ಅಭ್ಯಾಸ ಬಲದಿಂದ ನಿನ್ನ ಭೇದ ಬುದ್ಧಿಯು ಶಾಂತವಾಗಲಿ. ಅದು ಆಗುವವರೆಗೂ ನೀನು ಬ್ರಹ್ಮದರ್ಶನ ಮಾಡಲಾರೆ. ಅಭ್ಯಾಸ ಬಲದಿಂದ ನೀನು ಬ್ರಹ್ಮದರ್ಶನ ಮಾಡುವವರೆಗೆ ನಾನು ನೀನು ಮೊದಲಾದ ರೂಢಿ ಇರುವುದು. ಆಮೇಲೆ ಅಹಂತ ಇದಂತ, ನಾನು ಇದು, ನಾನು ನೀನು ಎಂಬ ಎಲ್ಲ ಭೇದಗಳು ಹೊರಟು ಹೋಗಿ ಎಲ್ಲವೂ ಬ್ರಹ್ಮವೇ ಆಗುವವು. ಸಂಕಲ್ಪ ನಗರವು ಹೇಗೋ ಹಾಗೆಯೇ ಈ ನನ್ನ ದೇಹವು ಆಕಾಶಮಯವು. ಈ ದೇಹದಿಂದಲೇ ಅಂತರ್ದೃಷ್ಟಿಯಿಂದ ತತ್ ಶಬ್ದವಾಚ್ಯವಾದ ತತ್ ಅದು ಎಂಬ ಶಬ್ದದಿಂದ ಹೇಳಲ್ಪಡುವ ಬ್ರಹ್ಮವನ್ನು ಕಾಣುವೆನು. ಪರಮಶುದ್ಧವಾದ ಜ್ಞಾನ ದೇಹವುಳ್ಳ ಈ ಪದ್ಮಜಾದಿಗಳು, ಅಂದರೆ ಈ ಅಂತರ್ದೃಷ್ಟಿಯುಳ್ಳವರು, ಎಲೆ ಅಂಗನೆಯೇ ಆ ದೇವಿಯು ಲೀಲೆಗೆ ಹೇಳುತ್ತಿರುವುದು, ಜಗದಾದಿಗಳೆಲ್ಲವೂ ಬ್ರಹ್ಮದ ಒಂದು ಅಂಶದಲ್ಲಿವೆ. ನಿನಗೆ ಅಭ್ಯಾಸವಿಲ್ಲವಾದುದರಿಂದ ನಿನ್ನ ಆಕಾರವು ಬ್ರಹ್ಮವಾಗಿಲ್ಲ. ಅದು ಸಂಕಲ್ಪ ಮಾಡುತ್ತಾ ಕಲನ ರೂಪಾತ್ಮಕವಾಗಿರುವುದರಿಂದ ಆ ಬ್ರಹ್ಮನನ್ನು ನೀನು ನೋಡಲಾರೆ. ಅಂದರೆ ಸಂಕಲ್ಪ ನಿರಂತರವಾಗಿ ಒಂದು ಸಂಕಲ್ಪ ಮಾಡಿಕೊಂಡಾಗ ಒಂದು ಹೊಸ ಸರ್ಗ ಆರಂಭವಾಗುತ್ತದೆ. ಒಂದು ಹೊಸ ಜನ್ಮದಂತೆ ಹೊಸ ಸರ್ಗ ಆರಂಭವಾಗುತ್ತದೆ. ಅದರಲ್ಲಿ ಮತ್ತೆ ಮಾಡಿಕೊಂಡ ಸಂಕಲ್ಪದಿಂದಾಗಿ ಮತ್ತೊಂದು ಹೊಸ ಜೀವನ, ಹೊಸ ಸರ್ಗವೊಂದು ಆರಂಭವಾಗುತ್ತದೆ. ಈ ರೀತಿಯಾಗಿ ಹಲವು ಸಂಕಲ್ಪಗಳನ್ನು ಮಾಡುತ್ತಾ ಕಲನರೂಪಾತ್ಮಕವಾಗಿರುವುದರಿಂದ ಈ ದೇಹವು ಹಲವು ಭ್ರಮೆಗಳಿಗೆ ಒಳಗಾಗಿ ಒಂದರೊಳಗೊಂದು ಸೃಷ್ಟಿಯಾಗುತ್ತಿರುವುದರಿಂದ ಶುದ್ಧ ಸ್ವರೂಪನಾದ ಬ್ರಹ್ಮನನ್ನು ನೀನು ನೋಡಲಾರೆ. ತನ್ನ ಸಂಕಲ್ಪದಿಂದ ಆದ ಪುರವನ್ನೇ ಈ ದೇಹವು ಪಡೆಯಲಾರದು ಎಂದ ಮೇಲೆ ಇನ್ನೊಂದು ದೇಹವು ಅನ್ಯ ಸಂಕಲ್ಪದಿಂದ ಆದ ಪುರವನ್ನು ಎಂತು ಪಡೆಯುವುದು? ಏನು ಮಾಡಬೇಕೆಂದು ಬಲ್ಲ ನೀನು. ಅದರಿಂದ ಈ ದೇಹವನ್ನು ಬಿಟ್ಟು ಚಿದ್ವ್ಯೋಮ, ಅಂದರೆ ಜ್ಞಾನಾಕಾಶ ರೂಪಿಯಾಗಿ ನೀನು ನೋಡಬೇಕೆಂದಿರುವುದನ್ನು ನೋಡು. ಜ್ಞಾನಾಕಾಶದಿಂದ ನೋಡಲು ಸಾಧ್ಯವೇ ಹೊರತು ಚಿದಾಕಾಶದಿಂದ ಈ ದೇಹದಲ್ಲಿ ಇರುವಂತೆಯೇ ಬೇರೊಂದು ದೇಹದಿಂದ ಬೇರೊಂದು ಚಿದಾಕಾಶದಲ್ಲಿ ಸೃಷ್ಟಿಯಾದ ಜಗತ್ತನ್ನು ನೋಡುವುದು ಸಾಧ್ಯವಿಲ್ಲ. ಸಂಕಲ್ಪದ ಪ್ರಕಾರವಾಗಿ ಆದ ಸಂಕಲ್ಪಪುರವು ನಿನಗೆ ದೇಹವಿದ್ದರೂ ಇಲ್ಲದಿದ್ದರೂ ಸತ್ಯವು. ಆದರೆ ಈ ಮಾತು ಇತರ ವ್ಯವಹಾರಕ್ಕೆ ಅಲ್ಲ. ಸರ್ಗದ ಆದಿಯಲ್ಲಿ ಈ ಜಗದ್ಭ್ರಾಂತಿಯು ಹೀಗೆಯೇ ಹುಟ್ಟಿತು. ಅದರಿಂದ ಆಗಿನಿಂದಲೂ ಸರ್ಗದ ಆದಿಯಲ್ಲಿ, ಸೃಷ್ಟಿಯ ಆದಿಯಲ್ಲಿ ಉಂಟಾದ ಜಗದ್ಭ್ರಾಂತಿಯು ಅಂದಿನಿಂದಲೂ ಅದೇ ನಿಯಮವು. ಒಂದು ಚಿದಾಕಾಶದಲ್ಲಿ ಮತ್ತೊಂದು ಚಿದಾಕಾಶವು ಸೃಷ್ಟಿಯಾಗುತ್ತಲೇ ಹೋಗುತ್ತಿರುತ್ತದೆ. ಆ ಒಂದು ಚಿದಾಕಾಶದಲ್ಲಿ ಆದದನ್ನು ಇನ್ನೊಂದು ಚಿದಾಕಾಶದಲ್ಲಿ ನೋಡಬೇಕು ಎಂದರೆ ಮೊದಲು ಆ ಚಿದಾಕಾಶದಲ್ಲಿ ದೇಹವೆಂಬ ಭ್ರಾಂತಿಯಿಂದ ಉಂಟಾದುದನ್ನು ಬಿಟ್ಟು ಜ್ಞಾನಾಕಾಶದಲ್ಲಿ ನೆಲೆ ನಿಂತು ಅದನ್ನು ನೋಡಲು ಸಾಧ್ಯವಾಗುತ್ತದೆ. ಒಂದನ್ನು ಇನ್ನೊಂದು ಎಂದುಕೊಳ್ಳುವುದು ಭ್ರಾಂತಿಯು. ಆ ಭ್ರಾಂತಿಯನ್ನು ಬಿಟ್ಟರೆ ಅಲ್ಲಿ ಜ್ಞಾನಾಕಾಶವು. ಆಗ ಅಲ್ಲಿ ಏನು ಬೇಕಾದರೂ ಸಾಧ್ಯ ಎಂಬುದು ನಿಯತಿಯು. ಲೀಲೆಯು ಕೇಳುತ್ತಾಳೆ, ದೇವಿ, ನಾವಿಬ್ಬರೂ ಬ್ರಾಹ್ಮಣಿ ಜಗತ್ತನ್ನು ನೋಡಲು ಜೊತೆಯಲ್ಲಿ ಹೋಗೋಣ ಎಂದೆ. ಹೋಗುವುದು ಹೇಗೆ? ಏಕೆಂದರೆ ಅದು ಚಿದಾಕಾಶದಲ್ಲಿ ಇರುವುದು. ಆ ಬ್ರಾಹ್ಮಣಿಯರನ್ನು ನೋಡಲು ಹೋಗುವುದು ಹೇಗೆ? ಆ ಚಿದಾಕಾಶಕ್ಕೆ ಹೋಗುವುದು ಹೇಗೆ? ನಾನೇನೋ ನೀನು ಹೇಳಿದಂತೆ ಈ ದೇಹವನ್ನು ಇಲ್ಲಿಯೇ ಬಿಟ್ಟು ಶುದ್ಧ ಸತ್ವ ಸ್ವರೂಪವಾದ ಜ್ಞಾನ ದೇಹದಿಂದ ಆ ಇನ್ನೊಂದು ಲೋಕಕ್ಕೆ ಹೋಗುವೆನು. ನೀನು ಹೇಗೆ ಬರುವೆ? ಆಗ ದೇವಿಯು ಹೇಳುತ್ತಾಳೆ, ಸಂಕಲ್ಪದಿಂದ ಆಕಾಶದಲ್ಲಿ ಹುಟ್ಟಿದ ವೃಕ್ಷವು ಸತ್ಯವಾದರೂ ಆಕಾಶಾತ್ಮಕವಾಗಿಯೇ ಇರಬೇಕು. ಅಂದರೆ ಯಾವ ರೀತಿ ಸಂಕಲ್ಪದಿಂದ ಆ ಜೀವನದೊಳಗೆ, ಆ ಸರ್ಗದೊಳಗೆ ಇನ್ನೊಂದು ಸರ್ಗವು ಸೃಷ್ಟಿಯಾಗುತ್ತಾ ಹೋಗುತ್ತದೋ, ಜೀವನದೊಳಗೊಂದು ಜೀವನ, ಅದರೊಳಗೊಂದು ಜೀವನ, ಜನ್ಮ ಜನ್ಮಾಂತರಗಳೆಂದು ನಾವು ಯಾವುದನ್ನು ಕರೆಯುತ್ತೇವೆಯೋ ಆ ರೀತಿ ಆ ಚಿದಾಕಾಶದಲ್ಲಿಯೇ, ಮನಸ್ಸಿನಲ್ಲಿಯೇ ಸೃಷ್ಟಿಯಾಗುತ್ತಾ ಹೋಗುತ್ತದೆಯೋ, ಆ ಮನಸ್ಸಿನಲ್ಲಿಯೇ ಒಂದು ವೃಕ್ಷವನ್ನು ಸೃಷ್ಟಿ ಮಾಡಿಕೊಂಡರೆ, ಸಂಕಲ್ಪದಿಂದ ವೃಕ್ಷವನ್ನು ಸೃಷ್ಟಿ ಮಾಡಿಕೊಂಡರೆ ಅದು ಸತ್ಯವೆಂಬಂತೆ ಕಂಡರೂ ಕೂಡ ಆ ವೃಕ್ಷವು ಆಕಾಶಾತ್ಮಕವಾಗಿಯೇ ಇರಬೇಕಲ್ಲವೇ? ಅದರಿಂದ
ಅದು ಮೂರ್ತವಲ್ಲ, ಮೂರ್ತ ಸ್ವರೂಪವಲ್ಲ. ಮೂರ್ತ ವಸ್ತುಗಳು ಅವನ್ನು ತಡೆಯಲಾರವು. ಅದು ಮೂರ್ತ ವಸ್ತುಗಳನ್ನು ತಡೆಯುವುದು ಇಲ್ಲ. ಪರಸ್ಪರ ಅವೆರಡು ಒಂದಕ್ಕೊಂದು ಸಂಬಂಧ ಬೆಳೆಸುವುದು ಸಾಧ್ಯವಿಲ್ಲ. ಚಿತ್ತಿನ ಶುದ್ಧವಾದ ಸತ್ವವೊಂದರಿಂದಲೇ ಆಗಿರುವುದು ಚಿತ್ತೇ ಆಗಿರುವುದು. ಚಿತ್ತಿನ ಶುದ್ಧವಾದ ಸತ್ವದಲ್ಲಿ ಇನ್ನೊಂದು ಜೀವನ, ಇನ್ನೊಂದು ಸರ್ಗ. ಆ ಬ್ರಾಹ್ಮಣನ ಚಿತ್ತಿನಲ್ಲಿ ಅರಸನ ಸರ್ಗ, ಅರಸನ ಪತ್ನಿಯಾದ ಲೀಲೆಯ ಚಿತ್ತಿನಲ್ಲಿ ಅರಸನು ಮುಂದೇನಾಗಿರುವನು ಎಂಬುದರ ಸೃಷ್ಟಿ. ಈ ರೀತಿ ಆದಾಗ ಅದೂ ಕೂಡ ಚಿತ್ತೇ ಆಗಿರುವುದು. ಅದರಿಂದ ಅದು ಮೂರ್ತ ಸ್ವರೂಪವಲ್ಲ. ಅದರಿಂದ ಅದಕ್ಕೆ ಇತರರಿಂದ ಯಾವ ಹಾನಿಯೂ ಇಲ್ಲ. ನನ್ನದು ಅಂತಹ ದೇಹವು. ಇಲ್ಲಿ ದೇವಿಯು ಹೇಳುತ್ತಿದ್ದಾಳೆ, ದೇವಿಯು ಹೇಗೆ ಬರುವುದು ಸಾಧ್ಯ ಎಂದರೆ ಆಕೆಯ ದೇಹವೇ ವ್ಯೋಮಸ್ವರೂಪವಾದುದು ಹೊರತು ಅದು ಯಾವುದೇ ರೀತಿಯಾದ ಕಲನಗಳಿಗೆ ಒಳಗಾದುದಲ್ಲ. ಹಲವು ರೀತಿಯ ಸಂಕಲ್ಪಗಳಿಂದ ಕಾರಣದಿಂದಾಗಿ ಹುಟ್ಟಿದ ಶರೀರವಲ್ಲ. ಅದು ಶುದ್ಧ ಬ್ರಹ್ಮಸ್ವರೂಪದಲ್ಲಿ ಇರುವಂತಹ ಶರೀರ ಆ ದೇವಿಯದು. ಅದರಿಂದ ನಾನು ಇದನ್ನು ಬಿಟ್ಟು ಬರಬೇಕಾಗಿಲ್ಲ. ಗಾಳಿಯು ಗಂಧವನ್ನು ದೇಶದಿಂದ ದೇಶಕ್ಕೆ ತರುವಂತೆ ನಾನು ಈ ದೇಹದಿಂದಲೇ ಅಲ್ಲಿ ಬರುವೆನು. ಜಲವು ಜಲದಿಂದಲೂ ಅಗ್ನಿಯು ಅಗ್ನಿಯಿಂದಲೂ ಗಾಳಿಯು ಗಾಳಿಯಿಂದಲೂ ಹೇಗೆ ಬೇರೆಯಾಗಿರುವುದಿಲ್ಲವೋ, ಸೇರಿಕೊಳ್ಳುವುದಿಲ್ಲವೋ, ಹಾಗೆಯೇ ಮನೋಮಯ ದೇಹವು ಇತರ ದೇಹಗಳೊಡನೆ ಸೇರಿಕೊಳ್ಳುವುದು. ಪಾರ್ಥಿವವಾದ ಅಂದರೆ ಪೃಥಿವೀ ವಿಕಾರವಾದ ಯಾವುದೂ ಅಪಾರ್ಥಿವ ಪೃಥಿವೀ ವಿಕಾರವಲ್ಲದ ಇತರ ವಸ್ತುವಿನೊಡನೆ ಸೇರಲಾರದು. ಕಲ್ಪನಾ ಶೈಲಕ್ಕೂ ಐಕ್ಯ ಉಂಟಾದರೆ ಅಲ್ಲಿ ಪರಸ್ಪರ ಅಭಿಘಾತ ಉಂಟಾಗುವುದೇನು? ಕಲ್ಪನೆಯಲ್ಲೇ ಕಂಡಂತಹ ಬೆಟ್ಟ ಸತ್ಯದಲ್ಲಿ ಇರುವಂತಹ ಬೆಟ್ಟಕ್ಕೆ ಒಂದಕ್ಕೊಂದು ಘಟ್ಟಿಸಲು ಸಾಧ್ಯವೇ? ಕಲ್ಪನೆಯಲ್ಲಿ ಇರುವಂತಹ ಬೆಟ್ಟ ಮನೋಮಯ ದೇಹವಿದ್ದಂತೆ ಅದು ಪೃಥಿವೀಮಯ ದೇಹವಾದ ವಾಸ್ತವದಲ್ಲಿ ಇರುವ ಪರ್ವತದೊಂದಿಗೆ ಘಟ್ಟಿಸಲು ಸಾಧ್ಯವೇ? ಅದನ್ನೇ ಇಲ್ಲಿ ಮನೋಮಯ ದೇಹವು ಇತರ ದೇಹಗಳೊಡನೆ ಸೇರಿಕೊಳ್ಳಬಹುದೇ ಹೊರತು ಮನೋಮಯ ದೇಹವು ಪೃಥಿವೀ ಅಪಾರ್ಥಿವ ದೇಹದೊಂದಿಗೆ ಸೇರಲು ಸಾಧ್ಯವಿಲ್ಲ. ಆದ್ದರಿಂದ ದೇವಿ ಹೇಳುತ್ತಿದ್ದಾಳೆ, ನನ್ನ ಈ ಚಿತ್ತ ದೇಹವು ಅತಿವಾಹಿಕವು. ಇದನ್ನು ನೀವೆಲ್ಲರೂ ಭೌತಿಕ ದೇಹವೆಂದುಕೊಳ್ಳುವ ರೂಢಿಯು ಬಹುಕಾಲದಿಂದ ಬಂದಿರುವುದು. ನಮ್ಮ ಭ್ರಮೆಯ ಕಾರಣದಿಂದಾಗಿ ನಾವು ಕೂಡ ಭಗವಂತನು ಪ್ರತ್ಯಕ್ಷನಾಗುತ್ತಾನೆ ಎಂದರೆ ನಮ್ಮಂತೆಯೇ ಪಾರ್ಥಿವ ದೇಹವನ್ನು ಹೊತ್ತು ಪ್ರತ್ಯಕ್ಷನಾಗುತ್ತಾನೆ ಎಂದು. ವಾಸ್ತವದಲ್ಲಿ ಭಗವಂತನು ಪ್ರತ್ಯಕ್ಷನಾಗುತ್ತಾನೆ, ನಮ್ಮ ಕಣ್ಣಿಗೆ ಕಾಣಿಸುತ್ತಾನೆ ಎಂದರೆ ಪಾರ್ಥಿವ ದೇಹದಿಂದಲ್ಲ. ಅದನ್ನು ಈ ಪಾರ್ಥಿವ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ, ಅಥವಾ ಆತನ ಮಾತುಗಳನ್ನು ನಮ್ಮ ಪಾರ್ಥಿವ ಕಿವಿಗಳಿಂದ ಕೇಳಲು ಸಾಧ್ಯವಿಲ್ಲ. ಬದಲಿಗೆ ಅದು ಮನೋಮಯ ದೇಹವಾಗಿರುತ್ತದೆ. ಅಂದರೆ ಭಗವಂತನು ಕಾಣಿಸಿಕೊಳ್ಳುವುದು ನಮ್ಮ ಮನಸ್ಸಿನಲ್ಲಿ. ಅದನ್ನು ಮನಸ್ಸಿನ ಕಣ್ಣುಗಳಿಂದ ನೋಡಲು ಸಾಧ್ಯ, ಮನಸ್ಸಿನ ಕಿವಿಗಳಿಂದ ಮಾತ್ರವೇ ಕೇಳಲು ಸಾಧ್ಯ. ಈ ಕಾರಣದಿಂದಾಗಿಯೇ ಪುರಾಣದಲ್ಲಿ ಹಲವು ವೇಳೆ ಭಗವಂತನನ್ನು ನೋಡಬೇಕಾದರೆ ದಿವ್ಯ ಚಕ್ಷುಗಳು ಬೇಕು ಎಂದು ಹೇಳುವುದು. ಸ್ವಪ್ನ, ದೀರ್ಘಕಾಲ ಧ್ಯಾನ, ಭ್ರಮ, ಸರಿಕಲ್ಪ, ಗಂಧರ್ವ ಪತ್ತನ ಇವುಗಳಲ್ಲಿ ಹೇಗೆ ಮೂರ್ತ ಭಾವನೆ ಇಲ್ಲದಿರುವುದರಿಂದ ವಾಸನಾ ತಾಣವವು ಬರುವುದೋ ಹಾಗೆಯೇ ನಿನಗೆ ಜಾಗೃತ್ತಿನಲ್ಲಿಯೂ ಭೌತಿಕ ದೇಹವು ನಾನು ಭೌತಿಕ ದೇಹ, ಈ ಪೃಥ್ವಿಯಿಂದ ಆದ ದೇಹ ಎಂಬ ವಾಸನೆಯು ಕ್ಷಯವಾದರೆ ಆಗ ಅತಿವಾಹಿಕ ಭಾವವು ಮತ್ತೆ ನಿನ್ನ ದೇಹಕ್ಕೆ ಬರುವುದು. ಆಗ ನಿನ್ನ ದೇಹವು ಕೂಡ ಮನೋಮಯವಾಗುವುದು. ಈಗ ನಾವು ಪಾರ್ಥಿವ ದೇಹವೆಂದು ಈ ಪೃಥ್ವಿಯಿಂದಾದ ದೇಹ ಎಂಬ ಭ್ರಮೆಯಲ್ಲಿ ಇದ್ದೇವೆ. ಆಗ ಲೀಲೆಯು ಕೇಳುತ್ತಾಳೆ, ನಾನು ಅತಿವಾಹಿಕ ದೇಹಿಯು ಎಂಬ ನಂಬಿಕೆಯು ದೃಢವಾದರೆ ದೇಹವು ಆ ದಶೆಯನ್ನು ಪಡೆಯುವುದು. ಆಗ ಈ ಭೌತಿಕ ದೇಹವು ವಿನಾಶವಾಗುವುದು ಅಲ್ಲವೇ ಎಂದಾಗ ದೇವಿಯು ಹೇಳುತ್ತಾಳೆ, ಯಾವುದು ಉಂಟೋ ಅದರ ವಿಷಯವಾಗಿ ನಾಶ ಅನಾಶ ಎಂದು ಹೇಳಬಹುದು. ಆದರೆ ವಾಸ್ತವ್ಯವಾಗಿ ಯಾವುದು ಇಲ್ಲವೇ ಇಲ್ಲವೋ ಅದಕ್ಕೆ ನಾಶವೆಂಬುದು ಎಂತಹುದು? ಏಕೆಂದರೆ ಲೀಲೆಯು ಕೇಳಿದ್ದಾಳೆ, ನಾನು ಒಂದು ವೇಳೆ ಮನೋಮಯ ದೇಹ ಎಂಬುದನ್ನು ದೃಢಪಡಿಸಿಕೊಂಡರೆ ಆಗ ಈ ಪಾರ್ಥಿವ ದೇಹ ನಾಶವಾಗುವುದೇ ಎಂದರೆ ದೇವಿಯು ಹೇಳುತ್ತಿದ್ದಾಳೆ, ಪಾರ್ಥಿವ ದೇಹ ಎಂಬುದೇ ಒಂದು ಭ್ರಮೆ. ಇಲ್ಲದೇ ಇರುವುದನ್ನು ಹೇಗೆ ನಾಶ ಮಾಡಲು ಸಾಧ್ಯ? ವತ್ಸೆ, ರಜ್ಜುವಿನಲ್ಲಿ ಅಂದರೆ ಹಗ್ಗದಲ್ಲಿ ಸಂಭವಿಸಿದ್ದ ಸರ್ಪ ಭ್ರಮವು
ಸತ್ಯಬೋಧದಿಂದ ನಷ್ಟವಾಗಲು ಅಲ್ಲಿ ಕಂಡಿದ್ದ ಸರ್ಪವು ನಷ್ಟವಾಯಿತೋ ನಷ್ಟವಾಗಲಿಲ್ಲವೋ ಎಂಬುದು ಅದೇನು ಕಥೆ. ಅಂದರೆ ಭ್ರಮೆಯಾಗಿ ಹಗ್ಗದ ಜಾಗದಲ್ಲಿ ನಮಗೆ ಕಂಡಿದ್ದಂತಹ ಸರ್ಪ ಇದು ಹಗ್ಗವೇ ಎಂಬ ಸ್ಥಿರತೆ, ಅಂದರೆ ಹಗ್ಗವೇ ಎಂಬ ಮನವರಿಕೆಯಾದಾಗ ಅಲ್ಲಿ ಸರ್ಪವೇನಾದರೂ ನಾಶವಾಯಿತೆ? ಕೇವಲ ನಮ್ಮ ಭ್ರಮೆಯಷ್ಟೇ ನಾಶವಾದದ್ದು. ಅದೇ ರೀತಿ ಇದು ಭೌತಿಕ ದೇಹ ಎಂಬುದು ನಮ್ಮ ಭ್ರಮೆ. ಆ ಭ್ರಮೆಯ ನಾಶವಾಗುತ್ತದೆ, ನಾವು ಅತಿವಾಹಿಕ ದೇಹವನ್ನು ಪಡೆದಿರುತ್ತೇವೆ. ಸತ್ಯವನ್ನು ತಿಳಿದು ಸರ್ಪ ಭ್ರಮವಡಗಿದ ಮೇಲೆ ರಜ್ಜುವಿನಲ್ಲಿ ಸರ್ಪವು ಹೇಗೆ ಕಾಣುವುದಿಲ್ಲವೋ ಹಾಗೆಯೇ ಅತಿವಾಹಿಕ ಜ್ಞಾನದಿಂದ ಆದಿಭೌತಿಕ ದೇಹವು ಇಲ್ಲವಾಗುವುದು. ಯಾರಾದರೂ ಅದನ್ನು ಕಲ್ಪಿಸಿದ್ದಲ್ಲಿ ಆ ಕಲ್ಪನೆಯು ನಿವೃತ್ತಿಯಾಗುವುದು. ಇಲ್ಲಿ ಇಲ್ಲದಿದ್ದ ಶಿಲೆಯನ್ನು ಎಸೆದಾಯಿತು. ಕಲ್ಲೇ ಇಲ್ಲದ ಶಿಲೆಯನ್ನು ಎಸೆಯುವುದೆಲ್ಲಿಂದ ಬಂತು? ಪಂಚಕೋಶಾತ್ಮಕವಾದ ಈ ದೇಹವು ಬ್ರಹ್ಮದಿಂದ ಪರಿಪೂರ್ಣವಾಗಿರುವುದು. ಆ ಬ್ರಹ್ಮವು ತನ್ನಲ್ಲಿಯೇ ಇರುವುದು ಎಂಬುದನ್ನು ನಾವು ನೋಡುವೆವು. ಭದ್ರೆ, ನೀನು ಅದನ್ನು ನೀನು ಕಾಣುತ್ತಿಲ್ಲ. ಸರ್ಗಾದಿಯಲ್ಲಿ, ಅಂದರೆ ಸೃಷ್ಟಿಯ ಆದಿಯಲ್ಲಿ ಮೊದಲ ಸರ್ಗವು ಆರಂಭವಾದಾಗ ಚಿತ್ತು ತನ್ನ ಚಿತ್ವದಿಂದ ಕಲ್ಪನಾಕಲ್ಪಿತವಾದ ಮೊದಲು ಬ್ರಹ್ಮವು ತನ್ನನ್ನೇ ತಾನು ದೃಶ್ಯವನ್ನಾಗಿ ನೋಡುತ್ತಿರುವುದು. ಅಂದರೆ ಮೊದಲ ಚಿತ್ತು, ಮೊದಲ ಒಂದು ಸರ್ಗ ಆರಂಭವಾದಾಗ, ಮೊದಲ ಸೃಷ್ಟಿ ಆರಂಭವಾದಾಗ ಬ್ರಹ್ಮವು ತಾನೇ ದೃಷ್ಟವಾಗಿ, ತಾನೇ ದೃಶ್ಯವಾಗಿ ತನ್ನನ್ನೇ ತಾನು ನೋಡುತ್ತಿರುವುದು. ಆಗ ಲೀಲೆಯು ಕೇಳುತ್ತಾಳೆ, ಶಾಂತವಾಗಿ ಏಕವಾಗಿ ದಿಕ್ಕಾಲಗಳಿಂದ ಅವಿಭಕ್ತವಾದ ಪರತತ್ವವು ತಾನೇ ತಾನಾಗಿ ಇದ್ದಾಗ ಕಲನಾ ಎಂಬ ಪ್ರಥಮ ವಿಕಾರವು ಏಕೆ ಬಂತು? ಏಕೆಂದರೆ ಸೃಷ್ಟಿಯ ಆದಿಯಲ್ಲಿ ಈ ಕಲನಾ ಎಂಬ ವಿಕಾರವು ಬರುತ್ತದೆ. ಆ ಕಾರಣದಿಂದಾಗಿಯೇ ಬ್ರಹ್ಮವು ತಾನೇ ತಾನಾಗಿ ಇದ್ದುದು ಅಹಂತ ಎಂದು ಪ್ರತ್ಯೇಕವಾದಂತೆ ಭಾಸವಾಗುತ್ತದೆ. ಅದು ನೋಡುವುದು, ಅಂದರೆ ದೃಷ್ಟವಾಗುತ್ತದೆ. ಅದೇ ಸಮಯದಲ್ಲಿ ಬ್ರಹ್ಮವು ತಾನೇ ಆ ಅಹಂತ ಎಂಬುದಕ್ಕೆ ದೃಶ್ಯವಾಗಿ ಅಲ್ಲಿಯೇ ಆಕಾಶಾದಿ ಪಂಚಭೂತಗಳ ಪಂಚೀಕರಣವು ಪ್ರಾರಂಭವಾಗುತ್ತದೆ. ಬ್ರಹ್ಮವು ತಾನೇ ಆ ಅಹಂತ ಎಂಬುದಕ್ಕೆ ದೃಶ್ಯವಾಗುತ್ತದೆ. ಆದ್ದರಿಂದ ಈ ಕಲನ ಎಂಬ ಪ್ರಥಮ ವಿಕಾರವು ಏಕೆ ಬಂತು ಎಂದು ಕೇಳಿದಾಗ ದೇವಿಯು ಹೇಳುತ್ತಾಳೆ, ಹೇಮದಲ್ಲಿ ಕಟಕತ್ವವು, ನೀರಿನಲ್ಲಿ ತರಂಗತ್ವವು, ಸ್ವಪ್ನ ಸಂಕಲ್ಪ ನಗರಾದಿಗಳಲ್ಲಿ ಇರುವಿಕೆಯು ಅನುಭವವಾದ ಮೇಲೆಯೇ ಇಲ್ಲವೆನ್ನುವುದು ತಿಳಿಯುವುದು. ಹೇಮದಲ್ಲಿ ಯಾವ ಆಭರಣವಿರುತ್ತದೆ? ನೀರಿನಲ್ಲಿ ತರಂಗತ್ವ ಹೇಗೆ ಆರಂಭವಾಯಿತು? ಇದು ವಾಸ್ತವದಲ್ಲಿ ಇಲ್ಲ ಎನ್ನುವುದು ಅನುಭವವಾದ ಮೇಲೆಯೇ ತಿಳಿಯುವುದು. ಅದರಂತೆಯೇ ಬ್ರಹ್ಮದಲ್ಲಿಯೂ ಅದರ ನಿರ್ವಿಕಾರ ಚಿತ್ವಕ್ಕಿಂತಲೂ ಬೇರೆಯಾದ ಕಲ್ಪನೆ ಎಂಬುದೊಂದು ಇಲ್ಲ. ಆಕಾಶದಲ್ಲಿ ಧೂಳು ಹೇಗೆ ಇಲ್ಲವೋ ಹಾಗೆಯೇ ಬ್ರಹ್ಮದಲ್ಲಿ ರೂಪಾದಿಗಳು ಇಲ್ಲ. ರೂಪಾದಿ ಕಲ್ಪನೆಗಳಿಲ್ಲದ ಬ್ರಹ್ಮವು ಶಾಂತವು, ಏಕವು, ಅಜವು, ಅದು ತತ್ಪೂರ್ಣವು. ಯಾವುದು ತೋರುವುದೋ ಅದೆಲ್ಲವೂ ಗಾಜಿನ ತಾಳ ತಳ್ಯದಂತೆ, ಸೂರ್ಯಕಾಂತ ಮಣಿಯ ಹೊಳಗಿನಂತೆ ಆ ಬ್ರಹ್ಮದ ಭಾನವು. ಈಗ ಲೀಲೆಯು ಕೇಳುತ್ತಾಳೆ, ದೇವಿ, ನಾವು ಇಷ್ಟು ಕಾಲವೂ ಇರುವುದರಿಂದ ಭ್ರಾಂತಿಗೊಂಡು ದ್ವೈತ ಅದ್ವೈತ ಎಂದು ವಿಕಲ್ಪ ಮಾಡುತ್ತಾ ಇದ್ದೆವು, ಹೇಳು. ಆಗ ದೇವಿಯು ಹೇಳುತ್ತಾಳೆ, ವತ್ಸೆ, ನೀನು ವಿಚಾರ ಮಾಡಲಿಲ್ಲ. ಅದರಿಂದ ಭ್ರಾಂತಿಯು ದುಃಖವೂ ಬಂತು. ಅಂದರೆ ನಾನು ಹುಟ್ಟಿದ್ದೆ, ಈ ರಾಜನೊಂದಿಗೆ ಜೀವನ ಮಾಡುತ್ತಿದ್ದೆ, ಆ ಜೀವನ ಸುಂದರವಾಗಿದೆ. ಆ ಸಮಯದಲ್ಲಿ ರಾಜ ಮರಣ ಹೊಂದಿದ, ರಾಜ ನನ್ನನ್ನು ಬಿಟ್ಟು ಹೋದ. ಇದೆಲ್ಲವೂ ಕೂಡ ನಿನ್ನ ಭ್ರಾಂತಿಯಲ್ಲಿ, ಭ್ರಮೆಯಲ್ಲಿ ಉಂಟಾದುದು. ನೀನು ವಿಚಾರ ಮಾಡಲಿಲ್ಲ. ಆ ಕಾರಣದಿಂದಾಗಿ ಭ್ರಾಂತಿಯು ದುಃಖವೂ ಬಂದಿತು. ಆ ಅವಿಚಾರವು ಸ್ವಭಾವದಿಂದಲೇ, ನಿನ್ನ ಸ್ವಭಾವದಿಂದಲೇ ಬಂದಿದ್ದು. ಅದು ವಿಚಾರದಿಂದ ನಾಶವಾಗುವುದು. ವಿಚಾರದಿಂದ ಅವಿಚಾರವು ಒಂದು ನಿಮಿಷದೊಳಗಾಗಿ ನಾಶವಾಗುವುದು. ವಿಚಾರದ ಕೊನೆಯಲ್ಲಿ ಬ್ರಹ್ಮ ಪ್ರಾಪ್ತಿಯಾಗುವುದು. ಅದರಿಂದ ಅವಿಚಾರ ಲಕ್ಷಣವಾದ ಅವಿದ್ಯೆ ಎಂಬುದು ಪಾರಮಾರ್ಥಿಕವಾಗಿ ಇಲ್ಲ. ಅದರಿಂದ ಅವಿಚಾರವಿಲ್ಲ, ಅವಿದ್ಯೆಯಿಲ್ಲ, ಬಂಧನವಿಲ್ಲ, ಮೋಕ್ಷವಿಲ್ಲ. ಯಾವುದರಿಂದಲೂ ಹಾನಿ ಪಡೆಯದ ಶುದ್ಧ ಬೋಧವೇ ಈ ಜಗತ್ತಾಗಿ ತೋರುತ್ತಿರುವುದು. ಇದುವರೆಗೂ ನೀನು ವಿಚಾರ ಮಾಡಲಿಲ್ಲ.
ಅದರಿಂದ ನೀನು ಸಂಪ್ರಬುದ್ಧಳಾಗಲಿಲ್ಲ, ಭ್ರಾಂತಳಾಗಿದ್ದೆ, ದುಃಖಪಡುತ್ತಿದ್ದೆ. ಈಗ ನೀನು ಪ್ರಬುದ್ಧಳಾದೆ, ವಿಮುಕ್ತಳಾದೆ, ವಿವೇಕಿಯಾದೆ. ವಾಸನಾತಾನವವನ್ನು ಉಂಟು ಮಾಡುವ ಬೀಜವು ನಿನ್ನ ಮನಸ್ಸಿನಲ್ಲಿ ಬಿತ್ತು. ಮೊದಲಲ್ಲಿ ಹುಟ್ಟಿತು ಎನ್ನುವುದೇ ಇಲ್ಲದ ಈ ಸಂಸಾರವೆಂಬ ದೃಶ್ಯವೇ ಇಲ್ಲದಿರಲು ಅದರಿಂದ ಚಿತ್ತವು ವಾಸಿತವಾಗುವುದೆಂತು? ವಾಸನೆ ಎನ್ನುವುದು ಎಲ್ಲಿಂದ ಬಂತು? ದೃಷ್ಟೃ ದೃಶ್ಯ ದರ್ಶನಗಳು ಅತ್ಯಂತಾಭಾವವಾಗಲು, ಮನಸ್ಸು ಬ್ರಹ್ಮಧ್ಯಾನದಲ್ಲಿ ನಿಲ್ಲಲು, ನಿರ್ವಿಕಲ್ಪ ಸಮಾಧಿ ಎಂಬ ವಾಸನಾಕ್ಷಯ ಬೀಜವು ಹೃದಯದಲ್ಲಿ ಮೊಳೆಯಲು ರಾಗದ್ವೇಷಾದಿಗಳು ಯಾವುವು ತಲೆ ಎತ್ತುವುದಿಲ್ಲ. ಸಂಸಾರ ಸಂಭವವು ನಿರ್ಮೂಲವಾಗುವುದು, ನಿರ್ವಿಕಲ್ಪ ಸಮಾಧಿಯು ಸ್ಥಿರವಾಗುವುದು. ಚಿದಾಕಾಶ, ಚಿತ್ತಾಕಾಶ ಮೊದಲಾದ ಭೇದಗಳುಳ್ಳ ಗಗನ ಕಲೆಯ ಆಧಾರವಾಗಿರುವ ಶುದ್ಧ ಆತ್ಮದ ಅವಲಂಬನದಿಂದ ಭ್ರಾಂತಿಜನ್ಯವಾದ ಕಳಂಕಗಳನ್ನೆಲ್ಲ ನೀಗಿಕೊಂಡವಳಾಗಿ ಸಕಲ ವಿಧವಾದ ಭ್ರಾಂತಿ ರೂಪ ಕಾರ್ಯಗಳಿಗೆಲ್ಲ ಕಾರಣವಾದ ಅವಿದ್ಯೆಯ ಅಂತವಾದ ಮೋಕ್ಷವು ಕೊಂಚದಲ್ಲಿಯೇ ನೀನೇ ಆಗುವೆ. ಅಂದರೆ ನೀನೇ ಮೋಕ್ಷವೇ ನೀನಾಗುವೆ ಎಂದು ದೇವಿಯು ಆ ಲೀಲೆಗೆ ಹೇಳುತ್ತಿರುವಳು. ಇಂತೆದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀ ವಾಸಿಷ್ಠ ರಾಮಾಯಣದ ವಿಶ್ರಾಂತ್ಯುಪದೇಶ ಎಂಬ 21ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.